మీకు ఇస్తాను డాక్టర్ ಫಸ್ಟ್ ನಿಮಗೆ ಕೊಡ್ತೀನಿ ಸಿಸ್ಟರ್ ಜ್ಯೋತಿ ಸಿಸ್ಟರ್ ಸ್ವಲ್ಪ ನಿನ್ನ ಸಿಸ್ಟರ್ ಏನಮ್ಮ ಡಿಮ್ಯಾಂಡ್ಸು 17 ವರ್ಷದಿಂದ ಮಾಡ್ತಾ ಇದೀವಿ ಡ್ಯೂಟಿ. ನಮ್ಗೆ 15,000 ರೂಪಾಯಿ ಸಂಬಳ ಬಂದಿಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030903009. ಏನು ನಮ್ಮ ಸೇವಿಂಗ್ಸ್ ಏನು ಇಲ್ಲ 17 ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಕಲಿ ಮಾಡ್ತಾ ಇದ್ದೀರಿ. ಅದನ್ನ ಹೇಳ್ಬೇಕು ನೀವು. ಕಾಂಟ್ರಾಕ್ಟ್ ಬೇಸಿಕಲಿ ಮಾಡ್ತಾ ಇರೋದು ಅಂತ ನೀವು ಹೇಳ್ಬೇಕು. ನೀವು 17 ವರ್ಷದಿಂದ ಮಾಡ್ತಾ ಇರೋದು ನಮ್ಗೇನು DC ಮೇಲೆನಾ ಇಲ್ಲಾಂದ್ರೆ DS ಇದ್ರ ಮೇಲೆ ಮಾಡ್ತಾ ಇದ್ದು ನಮ್ಮ ಕಂಪನಿ ಕಾಂಟ್ರಾಕ್ಟ್ ಬೇಸಿಕ್ ಇದ್ರ ಮೇಲೆ ಪ್ರಾಜೆಕ್ಟ್ ನಲ್ಲಿ ನಾವು ಒಳಗೆ ಯಾವುದೇ ಥರದ್ದು ಸೇವಾ ಭದ್ರತೆ ಎಲ್ಲ ಏನಿಲ್ಲ. ನಾವು ಹೊರಗುತ್ತಿಗೆ ನೌಕರಲ್ಲ ಸರ್, ಒಳಗುತ್ತಿಗೆ ನಾವು ರೋಸ್ಟರ್ ಮೆರಿಟ್ ಮೇಲೆ ನಾವು ಕೆಲಸಕ್ಕೆ ತಗೊಂಡಿರೋದು. ನಾವು ಜಾಯಿನ್ ಆಗಿ ಸುಮಾರು 20 ವರ್ಷ ಆಯ್ತು ಸರ್. ಯಾವುದೇ ಥರದ್ದು ಸೇವಾ ಭದ್ರತೆ ಇಲ್ಲ, ಏನಿಲ್ಲ ಸರ್. ಪ್ರತಿ ಸತ್ಯ ಬಂದಾಗ ಗೌರ್ಮೆಂಟ್ ಇಲ್ಲ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಬಿಟ್ಟು ಕಾಲ ಬರ್ತಾ ಹಿಂಗೆ ಆಗ್ತಾ ಇದ್ದಾರೆ ಸರ್. ನಮ್ಗೆ ಯಾವ ಥರದ್ದು ಅನುಕೂಲ ಇಲ್ಲ, ನಮ್ಗೆ CF ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಈ ಸದ್ಯ ಸೆಷನ್ನಲ್ಲಿ ಮುಖ್ಯಮಂತ್ರಿ PF ಇಲ್ಲ ಅಂದ್ರೆ ಹೇಗೆ ನೀವು 12,000 ಮೇಲೆ ಸ್ಯಾಲರಿ ಬರುತ್ತೆ ಅಂದ್ರೆ ನಿಮಗೆ PF ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಪ್ರಾಜೆಕ್ಟ್ ನಲ್ಲಿ ದುಡ್ಡಿಲ್ಲ ಅಂತ ಒಂದು ತಿಂಗಳು ಹಾಕಿದ್ರೆ ಸರ್ ಈಗಿನ ಗ್ರೂಪ್ಗೆ 20 ಕೊಡ್ತಿದ್ದಾರೆ ಸರ್. ನಮಗೆ ಕಂಪಲ್ಸರಿ ಸ್ವಲ್ಪ ಜನಕ್ಕೆ ಕಟ್ ಆಗ್ತಿದೆ ಸರ್, ಸ್ವಲ್ಪ ಜನಕ್ಕೆ ಆಗ್ತಿಲ್ಲ ಸರ್. ನಾವು ಕೇಳ್ಕೊಂತಾ ಇದೀವಿ ಅವ್ರು ಕೊಡ್ತಿದ್ದಾರೆ ಸರ್. ಈಗಿರೋ ಜನರೇಷನ್ ಅಲ್ಲಿ ಅಷ್ಟು ಸ್ಯಾಲರಿದಲ್ಲಿ ನಾವ್ ಹೆಂಗ್ ಸರ್ ಜೀವನ ನಡೆಸೋದು? ಎಲ್ಲ ರೇಟೇ ಮಾಡಿದ್ದಾರೆ. 100% ಈ ಸಲ ನಾವು ಸೆಷನ್ ನಮಗಿಂತ ಒಂದು 8 ವರ್ಷದಿಂದ 2017 ನಲ್ಲಿ ಕಾಲ್ ಫಾರ್ ಮಾಡಿದ್ದು ಸರ್ ರೆಗ್ಯುಲರ್ ಪೋಸ್ಟ್. ಇಲ್ಲ ಈ ಸಲ ನಾವು ಅಸೆಂಬ್ಲಿನಲ್ಲಿ ಇದನ್ನ ಸರ್ ಮಾತಾಡ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್ ನಮ್ಮ ಗಮನಕ್ಕೆ ಬರೋದು ಡಾಕ್ಟರ್ಸ್ ಇದೇ ತರ ಕಾಂಟ್ರಾಕ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಸರ್. ಅವ್ರಿಗೆ 1 ವರ್ಷಕ್ಕೆ 2-3% ಹಂಗೆ ಕೃಪಾಗ ಕೊಟ್ಬಿಟ್ಟು ಪರ್ಮನೆಂಟ್ ಮಾಡಿದ್ರು ಸರ್. 1,500 ಜನ ನಾವು ಥ್ರೂಔಟ್ ಕರ್ನಾಟಕ 7,500 ಜನ ಸ್ಟಾಫ್ ನರ್ಸಸ್ ಇದೀವಿ ಸರ್. ಹಂತವಾಗಿ ನಮ್ಮನ್ನ ಒಂದೇ ಸತಿ ಮಾಡ್ಕೊಡಿ ಅಂತ ಇಲ್ಲ. ನಮ್ಗೆ ಏಜ್ ಆಗಿದೆ ಸರ್, ನಾವು ಬೇರೆ ಕೆಲಸ 2017 ಇಲ್ಲ ಈ ಸತಿ ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ, ಖಂಡಿತವಾಗ್ಲೂ ಮಾತಾಡ್ತೀವಿ ನಿಮ್ಮ ಪರವಾಗಿ. ಸರ್ ಇದಕ್ಕಿಂತ ನಮ್ಮ ಮುಂಚೆ ಬ್ಯಾಚ್ ಒಂದು ಇತ್ತು ಸರ್, RCH ಒಂದು ಹೌದು, ರಮೇಶ್ permanent ಮಾಡಿದ್ದಾರೆ ಇದೇ ತರ MLA ಆದಾಗೆ ಅವ್ರು ಅನುಕೂಲ ಮಾಡಿ ಅವ್ರ ಬ್ಯಾಚ್ ಅವರು ಮಿನಿಸ್ಟರ್ ಆದಾಗ ಇಲ್ಲ ಖಂಡಿತ ನಾವು ಈ ಸಲ ಅಸೆಂಬ್ಲಿನಲ್ಲಿ CM ಹತ್ರ ಇದನ್ನ ತಂದು ನಾವು ಮಾತಾಡ್ತೀವಿ, ಗ್ಯಾರಂಟಿ ಮಾತಾಡ್ತೀವಿ. ಯಾವತ್ತು ಹೋರಾಟಗಳು ಇದ್ರೆ ಮಾತ್ರ ಜಯಿಸಕ್ಕಾಗೋದು. ಹೋರಾಟ ಇಲ್ಲ ಅಂದ್ರೆ ಜಯಿಸಕ್ಕಾಗೋದಿಲ್ಲ. ನಿಮ್ಮ ಹೋರಾಟ ನೀವು ಮಾಡಿ ಖಂಡಿತವಾಗ್ಲೂ ನಾನು CM ಹತ್ರ ಮಾತಾಡ್ತೀನಿ, ಸುರೇಶ್ ಹತ್ರ ಮಾತಾಡ್ತೀನಿ, MP ಅವ್ರ ಕೈಲಿ ನೀವು FD ಡಿಪಾರ್ಟ್ಮೆಂಟ್ ಹೋಗಲು 3-4 ಸಲ ವಾಪಸ್ ಬಂದಿದೆ ಸರ್. FD ಡಿಪಾರ್ಟ್ಮೆಂಟ್ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಸರ್ 60% ಸೆಂಟ್ರಲ್ ಗೌರ್ಮೆಂಟ್, 40% ಸ್ಟೇಟ್ ಗೌರ್ಮೆಂಟ್ ಹಾಕೊಡ್ಬೇಕು ಸರ್. ಸ್ಟೇಟ್ ಗೌರ್ಮೆಂಟ್ ಇಂದ ನಮ್ಗೆ ಆಗ್ತಾನೆ ಇಲ್ಲ ಸರ್. 60% ಅಂತ ಹೇಳ್ತಾರೆ. ಇವಾಗ ನಮ್ ಸ್ಯಾಲರಿ ಆಗಿ 2 ತಿಂಗಳು ಆಯ್ತು ಸರ್. ರಾಜ್ಯ ಸರ್ಕಾರದ ಒಂದು ಎಡವಟ್ಟಿದು ಅಲ್ಲ, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಂಡ್ಸ್ ಬರ್ತಾ ಇದೆ ಸರ್. ವಿತ್ ಸ್ಟೇಟ್ ಗೌರ್ಮೆಂಟ್ ಸೊ ನೀವು ಏನಾದರೂ ಇದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ನಾವು ಬೇಕಾದ್ರೆ ಬರೀತೀವಿ ಪತ್ರ. ನಾನೇನು ನಿಮ್ಮ ಮೇಲೆ ದೋಷ ಮಾಡ್ತಾ ಇಲ್ಲ. ನಾನು ಅದಕ್ಕೆ ಮೊದಲೇ ಹೇಳ್ಬಿಟ್ಟು ನನಗೆಲ್ಲ ಮಾಹಿತಿ ಇದೆ ಇದು, ಅದಕ್ಕೆ ನೀವು ಪತ್ರ ಬರ್ಸ್ಬಿಡಿ ಅಂತ ನಮ್ಮದೇನು ಪ್ರಾಬ್ಲಮ್ ಆಗಲ್ಲ. ನಮ್ದು ಅಲ್ಲಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್
ಬೇಕಾದ್ರೆ ನಾನು ಸೆಷನ್ಸ್ ಅಲ್ಲಿ ಬೇಕಾದ್ರೆ ನಿಮ್ಮ ಪರವಾಗಿ ಇನ್ನೂ ಒಂದು ಹೇಳ್ತೀನಿ. ಬಟ್ ಇದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನಾಟ್ ಓನ್ಲಿ ಫ್ರಮ್ ಯಾರ್ ಸ್ಟೇಟ್, ಪರ್ಮನೆಂಟ್ ಆಗ್ಬೇಕು ಅಂತ ಬೇರೆ ಕೇಂದ್ರ ಸರ್ಕಾರ ಬೇರೆ ಇವಾಗ ನಾವು ಹೋಗಿ ಮೀಟಿಂಗ್ ಪ್ರತಿ ತಿಂಗಳು ಅಲ್ಲ ನಿಮ್ದು ಬೇರೆ ಸ್ಟೇಟ್ ಏನೇನಾಗಿದೆಯೋ ಇದು ಸ್ಟೇಟ್ ನಲ್ಲಿ ಆಗೋದಲ್ಲ ಮತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ ಬೇರೆ ಸ್ಟೇಟ್ಸ್ ಅಲ್ಲಿ ಹಿಂಗೇನಿದೆಯಾ ಏನ್ ಕಡಿಮೆ ಸ್ವಲ್ಪ ಮಾಹಿತಿ ನನಗೆ ತೆಲಂಗಾಣ, ಮಣಿಪುರ, ಒಡಿಶಾದಲ್ಲೆಲ್ಲ ಒಂದು 4 ರಾಜ್ಯದಲ್ಲಿ ಆಗಿದೆ ಸರ್. ದಯವಿಟ್ಟು ಅದ್ರದ್ದು ಸ್ವಲ್ಪ ನನಗೆ ಡೀಟೇಲ್ಸ್ ಕೊಟ್ಟರೆ ಏನಾಗಿತ್ತು. ಯಾಕಂದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಬೇಕಾದ್ರೆ ನಾನು ಅದು ಮಾಡ್ಬೋದು. ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬ್ರಿಗೂ ನಾವು ಒಂದು ಪತ್ರ ಬರೀತೀವಿ. ಏನು ಇದೇ ತರ ಕಾಂಟ್ರಾಕ್ಟ್ ಬೆಂಗಳೂರಲ್ಲಿ ಎಲ್ಲ ಮಾಹಿತಿ ಇದೆ, ಟೋಟಲ್ ಮಾಹಿತಿ ನನ್ನ ಹತ್ರ ಇದೆ, ಇಷ್ಟು ನಂಬರ್ಗಳು ಸಮೇತ ಇದೆ ನನ್ನ ಹತ್ರ, ಎಲ್ಲ ಮಾಹಿತಿ ನನ್ನ ಹತ್ರ ಇದೆ. ನೀವು ಒಂದು ಲೆಟರ್ ಬರ್ಬಿಡಿ CM ಡಿಸ್ಟ್ರಿಕ್ಟ್ಗೆ, ನಾನು ಈ ಸಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ. ಮೆಡಿಕಲ್ ಕಾಲೇಜಲ್ಲಿ ತಗೊಂಡಿದ್ದಾರಲ್ಲ ಸರ್, ನಮ್ಮಂಗೆ ಅವರು ಜಾಯ್ನ್ ಆಗಿರೋದು. ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಸರ್. ಇವಾಗ ಒಂದು 4 ತಿಂಗಳಿಂದ ಇಲ್ಲ ಈ ತರ ಎಲ್ಲ ನಾವು ಶೋಷಣೆಗೆ ಒಳಗಾಗಿದ್ದೀವಿ ಸರ್. ಎಲ್ಲ ಸ್ಟಾಫ್ ಕೇಳಿ ಸರ್ ಪ್ರತಿಯೊಬ್ಬರು ನಿಮ್ಮ ಖಂಡಿತ ನಾವು ಏನು ಬಿಟ್ರೆ ಆರ್ಡರ್ ಹಾಕ್ಬಿಟ್ರೆ ನಾವು 24 hours ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಸರ್. ರೆಗ್ಯುಲರ್ಸ್ ಗಿಂತ ನಾವೇ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತೀವಿ. ಅವ್ರಿಗೆ ಏನ್ ಸರ್ ತಿಂಗಳಾಯ್ತು ಅಂದ್ರೆ ಸ್ಯಾಲ್ರಿ ಬರುತ್ತೆ ಅಂತ ಒಂದು ಧೈರ್ಯ ಇದೆ. ಅವ್ರಿಗೆಲ್ಲ 7 ಪೇ 8 ಪೇ ಎಲ್ಲ ಮಾಡಿದ್ದಾರೆ ಸರ್. ನಮ್ಮ ಎಷ್ಟು ಸ್ಯಾಲ್ರಿ ಕೂಡ ನಮಗೆ 15,000 ದುಡಿತಾ ಇದೀವಿ ಸರ್. 15 ವರ್ಷ ಆಯ್ತು ಸರ್. 15 ವರ್ಷ ನಮ್ಮ ಎಲ್ಲ ಮಾಹಿತಿ ಇದೆ, ನೀವು ಬಿಡಿ. ನಾವು ಈ ಸಲ ಅಸೆಂಬ್ಲಿ ಮಾತಾಡ್ತೀವಿ. MP ಸಾಹೇಬ್ರು, CM ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ನೀವು ಅಂತ ನಾವು ಮಿನಿಸ್ಟರ್ಗೆ 3 ಜನಕ್ಕೂ ಬರ್ತೀವಿ. ಬೇಕಾದ್ರೆ ಪರ್ಮನೆಂಟ್ ನೀವು ಏನ್ ನಮ್ಮ ಮ್ಯಾಟರ್ ಮ್ಯಾಟರ್ ಕೊಡಿ, ಪಾರ್ಲಿಮೆಂಟಲ್ಲಿ ಮಾತಾಡ್ಬೇಕು. ನಾವು ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ನಾನು ಇಲ್ಲಿ ಮಾತಾಡ್ತೀನಿ. ನಡ್ಡಾ ಸಾಹೇಬ್ರಿಗೂ ಬೇಕಾದ್ರೆ ಒಂದು ಇದು ಕೊಡ್ತೀನಿ. ಬೇಕಾದ್ರೆ ಹೆಲ್ತ್ ಮಿನಿಸ್ಟರ್ ಅವರೆಲ್ಲ ಓಕೆ. ರಾಕಿ